ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಇವತ್ತು ರಾಯರು ವಾರ. ರಾಯರು ಎಲ್ಲರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ದಿನ ಗುರುವಾರ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಸೊ ಸ್ನೇಹಿತರೆ, ನನ್ನ ಹೆಮ್ಮೆಯ ಶಾಂತಿ ಬಾಂಧವರು ಅಲಿಯಾಸ್ ಮುಸಲ್ಮಾನ್ ಬಾಂಧವರು ಅಲಿಯಾಸ್ ತುಂಬ ಒಳ್ಳೆ ಅಚ್ಚ ಮುಸ್ಲಿಮ್ಗಳು ಇದ್ದಾರೆ. ನಮಗೂ ಸ್ನೇಹಿತರಿದ್ದಾರೆ ರೀ, ಅಣ್ಣ ತಮ್ಮಂದ್ರ ಥರನೇ ಇದ್ದೀವಿ. ಅವರು ಆಲಂಗನ ಮಾಡ್ತಾರೆ, ನಾವು ಮಾಡ್ತೀವಿ, ಎಲ್ಲವೂ ಮಾಡ್ತೀವಿ. ಬಟ್ ಈ ಒಂದು 10%, ಒಂದು 15% ತುಂಬ ಒಳ್ಳೆಯವರು ಅನ್ಬೋದು. ಇನ್ನು ಮಿಗ್ದವ್ರ ಮನಸ್ಥಿತಿ ಎಲ್ಲ ಕಾಂಗ್ರೆಸ್ ಮನಸ್ಥಿತಿ ಅದು. ಸೊ ನನಗೆ ತುಂಬ ಒಂಥರ ನೋವು. ಒಂದು ಕಡೆ ಬುದ್ಧಿ ಬಂತಲ್ಲ ಅಂತ, ಒಂದು ಕಡೆ ಸಂತಸ, ಖುಷಿ. ನಾನು ಯಾಕಪ್ಪ ಈ ಮಾತಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ಮುಖಂಡರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತಾ ಇದ್ದಾರಂತೆ. ಕೊಡಲೇಬೇಕು. ಬಿಕಾಸ್ ನೀವು ನನ್ನ ಕುಮಾರಣ್ಣನಿಗೆ ರಾಮನಗರದಲ್ಲಿ ಸೋಲ್ಸಿದ್ರಿ, ಅದಾದಮೇಲೆ ಚನ್ನಪಟ್ಟಣದಲ್ಲಿ ಸೋಲ್ಸಿದ್ರಿ. ಅದಾಗಲೇಬೇಕಲ್ಲ. ನಾವೇನು ಮಾಡ್ತೀವಿ ಅದನ್ನು ನಾನು ಅನುಭವಿಸ್ಲೇಬೇಕು. ನಾನು ಒಳ್ಳೇದು ಮಾಡಿದ್ರೆ ಒಳ್ಳೆಯದು, ಒಬ್ರಿಗೆ ನೋವು ಕೊಟ್ಟರೆ ನೋವು, ಎಲ್ಲವೂ. ನಾನು ಹೇಳ್ತಾ ಇರೋದು ನೋಡಿ, ಅಲ್ಲಿ ಇನ್ನೊಬ್ಬನ ಹೆಣ ಬಿತ್ತು, ಅಲ್ಲಿ ಮತ್ತೊಬ್ಬನ ಹೆಣ ಬಿತ್ತು, ಅಥವಾ ಇನ್ನೊಂದು, ಅಥವಾ RSS ಅವ್ರು ಭಾಳ ಇದು, ಅಥವಾ ಇವರು ಮುಸ್ಲಿಮ್ಸಿಂಗ್ ಮಾಗಿ, ಅದಲ್ಲ. ಅಲ್ಲಿ ಬಿದ್ದಿರೋ ಹೆಣ ಮನುಷ್ಯನ ಮೇಲೆ ಯಾಕೆ ಹಿಂಗೆ ಆಡ್ತಾರೋ ಗೊತ್ತಿಲ್ಲ ನನಗೆ. ಆದರೆ ಒಂದು ಮುಸಲ್ಮಾನ್ ಬಂದವ್ರೆ, ದೇವೇಗೌಡರು ನಿಮಗೆ 4% ಭಿಕ್ಷೆ ಹಾಕಿದ್ರು, ಆ ನಿಯತ್ತು ನಿಮ್ಗೆ ಇಲ್ಲದೆ ಹೋಯ್ತು. ಇರಲಿ, ಬೇಡ, ತೊಂದರೆ ಇಲ್ಲ. ಓಲಿ ಕುಮಾರಸ್ವಾಮಿ ಮುಸಲ್ಮಾನ್ ಬಂಧುಗಳಿಗೆ ಎಷ್ಟೆಷ್ಟೆಲ್ಲ ಮಾಡಿದ್ರು, ಎಲ್ಲ ಮಾಡಿದ್ರು, ಆ ನಿಯತ್ತು ನಿಮ್ಗೆ ಇಲ್ಲದೆ ಹೋಯ್ತು. ಸೊ ನಾನು ಹೇಳೋದು ಇಷ್ಟೇ, ನಿಮ್ಗಿನ್ನೂ ಅನುಭವಿಸ್ಬೇಕಾಗಿರೋದು ತುಂಬ ಇದ್ದಾವೆ. ನೀವು ಈಗಲೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಆಯ್ತಪ್ಪ. ನೀವು ಕಾಂಗ್ರೆಸ್ಗೆ ಅವ್ನು ಯಾರೋ ಮುಲ್ಲಾ ಬಂದು ಹೇಳ್ಬಿಡ್ತಾನೆ, ರಾತ್ರಿ ಇನ್ನೊಬ್ಬ ಬಂದು ಹೇಳ್ಬಿಡ್ತಾನೆ, ಜಮೀರ್ ಉಲ್ಲಾ ಖಾನ್ ಬಂದು ಹೇಳ್ಬಿಡ್ತಾನೆ ಅಂತ ಎಲ್ಲ ಹೇಳಿ ಓಟು ಇಟ್ಟಿದ್ರಲ್ಲ, ಈಗ ಇಸ್ಕೊಳ್ಳಿ. ಇನ್ನೂ ತುಂಬ ಇದೆ ನೋಡಬೇಕಾಗಿರೋದು, ಮಾಡಬೇಕಾಗಿರೋದು, ಅನುಭವಿಸ್ಬೇಕಾಗಿರೋದು ಸ್ನೇಹಿತರೆ. ಸೊ ನಾನು ಹೇಳೋದು ಇಷ್ಟೇ, ಇಲ್ಲಿ ಮುಸ್ಲಿಮು ಅಂತ ಅಲ್ಲ, ಒಕ್ಕಲಿಗರು ಅಂತ ಅಲ್ಲ, ಕುರುಬರು ಅಂತ ಅಲ್ಲ. ಒಳ್ಳೆಯವ್ರಿಗೆ ನೋಯಿಸಿದಾಗ ಸಮುದಾಯ ಆಗಿರ್ಬೋದು, ಆ ವ್ಯಕ್ತಿ ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ಅವ್ರು ಅನುಭವಿಸ್ಲೇಬೇಕು. ಹೋಲ್ಸೇಲಾಗಿ ನೀವು ಕುಮಾರಣ್ಣನ ತಿರಸ್ಕರಿಸಿದ್ರಿ, ಆಯಿತಾ? ನಿಮ್ಮನ್ನ ಎಂತೆಂಥ ಟೈಮಲ್ಲಿ ಕುಮಾರಸ್ವಾಮಿ ನಿಮ್ಮನ್ನ ಮಾತಾಡಿದ್ರು, ಆಜಾನ್ ಟೈಮಲ್ಲಿ ವಹಿಸ್ಕೊಂಡ್ರು, ಈ ಪೋಲಿಗಳು ಬಂದು ತಗೊಳ್ತಾರೇನ್ರಿ ಅಂದರು, ಆಯಿತಾ? ಅಲ್ಲಿ ಯಾರೋ ಪಾಪ ಕಲ್ಲಂಗಡಿ ಹಣ್ಣಾದಾಗ 20,000 ರೂಪಾಯಿ, 10,000 ರೂಪಾಯಿ ಎಷ್ಟೋ ಸಹಾಯ ಮಾಡಿದ್ರು. ಆದರೆ ನಿಮ್ಗೆ ಅದು ಯಾವುದೂ ಇಲ್ಲ. ನಿಮಗೆ ಒಂದೇ, ಆಯಿತಾ? ಇನ್ನೂ ಅನುಭವಿಸೋದು ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಆಮೇಲೆ ರಾಜ್ಯದ ಜನತೆಗೆ ನಾನು ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿ ಅವರು 34 ಎಷ್ಟೋ ಆಗಿದ್ರು, 35 ತಿಂಗಳೋ ಏನೋ. ಅದೊಂತ ಅಲ್ಲ, ಹಿಂದೆ ಜನತಾದಳ ಸರ್ಕಾರ ಇರ್ಬೋದು, ದೇವೇಗೌಡನ ಸರ್ಕಾರ ಇರ್ಬೋದು, ಕೋಮುಗಲಭೆಗಳು ಇರಲಿಲ್ಲ, ಆಯಿತಾ? ಮೊದಲನೇ ಅಧಿಕಾರಕ್ಕೆ ಬಂದಾಗ ಈ ಗೂಂಡಾ ಮುಖ್ಯಮಂತ್ರಿ ದೇವರಾಜ್ ಅರಸು ಇದನ್ನು ಗೂಂಡಾ ರಾಜ್ಯನ ಮಾಡ್ಬಿಟ್ಟು ಹೋಗಿದ್ರು. ಅಂಥ ಟೈಮಲ್ಲೂ ಜನತಾ ಸರ್ಕಾರದ ರಾಚಯ್ಯನವರು ದಿಟ್ಟ ನಿರ್ಧಾರ ತಗೊಂಡು, ಏನಂತಾರೆ ಅದಕ್ಕೆ, ಶೂಟ್ ಅಟ್ ಸೈಟ್ ಆರ್ಡರ್ ಕೊಟ್ಟು ಅದನ್ನು ಅದಕ್ಕೆ ತಂದರು. ಸೊ ಹಾಗಾಗಿ ಓಟ್ ಹಾಕ್ಬೇಕಾದ್ರೆ ದಯವಿಟ್ಟು ಮುಸಲ್ಮಾನ್ ಬಂಧುಗಳಿಗೆ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ಳೋದು ಇಷ್ಟೇ. ನೀವು ವಿಮರ್ಶೆ ಮಾಡ್ಕೊಳ್ಳಿ. ಕಾಂಗ್ರೆಸ್ ಅವ್ರಿಗೆ ಯಾಕ್ರಿ ನೀವು ಅಡಿಯಾಳಾಗಿರ್ತೀರಾ? ಇಲ್ಲ ಅಂದರೆ ನಿಮ್ಮದೇ ಒಂದು ಪಕ್ಷ ಕಟ್ಟಿ ಒಂದು 10 MLAನೋ 15 MLAನೋ ಗೆಲ್ಲಿಸ್ಕೊಬನ್ನಿ, ಅವಾಗ ಅದು ಪವರ್ ನೋಡ್ಬೋದು. ಸೊ ಅಂತ ಹೇಳ್ತಾ, ಮಾಡಿದ್ರನ್ನ ಮಾರಾಯ ಮುಸಲ್ಮಾನ್ ಬಂಧುಗಳೇ, ನೀವು ಅವತ್ತು ಕುಮಾರಣ್ಣಂಗೆ ನೋಯಿಸಿದ್ರಿ, ಇವತ್ತು ನೀವು ಇನ್ನೂ ಏನೇನಿದೆ ನನಗೆ ಗೊತ್ತಿಲ್ಲ. ನಿಮಗೆ ಅಂತ ಪರ್ಟಿಕ್ಯುಲರಾಗಿ ಹೇಳ್ತಾ ಇಲ್ಲ, ಆಯಿತಾ? ಇದೇ BJP ಸರ್ಕಾರ ಇದ್ದಾಗಲೂ ಅಷ್ಟೇ. ನಿಮ್ಗೆ ಯಾವಾಗ ಶಾಂತಿ ಸಿಗುತ್ತೆ ಅಂದರೆ, ನನ್ನಂಥ ಹೆಮ್ಮೆಯ ಕುಮಾರಸ್ವಾಮಿ ಅಂತವರು ಮುಖ್ಯಮಂತ್ರಿ ಆದಾಗಲೇ, ಅಥವಾ ಹೆಣ್ಣು ಹೃದಯಿ, ಅಥವಾ ನಿಮ್ಗೆ ಅಷ್ಟೆಲ್ಲ ಮಾಡಿದರೂ ನಿಮಗೆ ನಿಯತ್ತಿಲ್ಲ, ಅದು ಬೇರೆ, ಅದು ನಮಗೆ ಗೊತ್ತಾಗೋಯ್ತು ನಮಗೆ. ಇರಲಿ. ಸೊ ಸ್ನೇಹಿತರೆ, ಅದಕ್ಕೆ ಹೇಳೋದು, ಮಾಡಿದ್ರನ್ನ ಮಾರಾಯ. ನಮಸ್ಕಾರ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಮಸ್ಕಾರ. ಆ್ಯಸ್ ಯೂಶುವಲ್, ಇಟ್ಸ್ ಯುವರ್ ಸೈನಿಂಗ್ ಆಫ್ ಕಾರ್ತಿಕ್.